1747ರಲ್ಲಿ ಈ ದೇಶ ಸ್ವತಂತ್ರ ಸಿಕ್ಕಿತು. ಈ ಪ್ರಾಚೀನ ಭೂಮಿಯ 5,000 ವರ್ಷದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆ. ಆದರೆ 9 ವರ್ಷಗಳ ನಂತರ ಆ ಘಟನೆ ಸಾಧಿಸಲು ತ್ಯಾಗ ಮರ್ತು ಹೋಗ್ತಾ ಇದ್ದೀವಿ. ನಮ್ಮ ಕೋಲ್ತಾತ ಮತ್ತು ನಮ್ಮ ಪೂರ್ವಜನಿಕರು ಸಹಿಸುವ ಕಷ್ಟ ಮರ್ತು ಹೋಗ್ತಾ ಇದ್ದೀವಿ. ಬ್ರಿಟಿಷ್ ರಾಜ್ 250 ವರ್ಷಗಳ ಹಿಂದೆ ರಕ್ತ, ನೋವು ಮತ್ತು ಅಧರ್ಮದಲ್ಲಿ ಸ್ಥಾಪಿಸಿತ್ತು. ನೆನಪಿರಲಿ, ಈ ದೇಶದಲ್ಲಿ ನೂರಾರು ಸಮಾಜಗಳು ದಬ್ಬಲಿಕರನ್ನು ವಿರೋಧಿಸಿದರು. ಯಾವುದೇ ಸಮಾಜ ಅಥವಾ ರಾಜ್ಯ ಅಥವಾ ಧರ್ಮದವರು ಬ್ರಿಟಿಷರ ಆಡಳಿತದಿಂದ ಲಾಭವಾಗಲಿಲ್ಲ. ಎಲ್ಲರ ಹಿಂಸೆ ದೌರ್ಬಲ್ಯವಾಯಿತು. ಈ ಹೋರಾಟ ಸ್ವಾತಂತ್ರ್ಯಕ್ಕೆ, ಆಜಾದಿಗೆ ನೂರಾರು ವರ್ಷದ ಫಲಿತಾಂಶಗಳು. ಶತಮಾನಗಳ ಒಂದು ಉದ್ದ, ಧೀರ್ಯ, ದೃಢವಾದ ಸಂಘರ್ಷ. ಭಾರತದ ಸ್ವಾತಂತ್ರ್ಯದ ಕತೆ ಒಂದು ಮಹಾನ್ ಪಾಠ ನಮ್ಗೆ. ಅದು ಧೈರ್ಯತನ ಮತ್ತು ಏಕತನದ ಶಕ್ತಿ ತೋರುತ್ತೆ. 2026ರಲ್ಲಿ ಅದರ ಅವಶ್ಯಕತೆ ತೀವ್ರವಾಗಿ ಅಗತ್ಯ. ಯಾಕೆ ಈ ವಿಡಿಯೋನಲ್ಲಿ 9 ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ವಿವರಿಸುವ ಕಾರಣವೆಂದರೆ 2026ರಲ್ಲಿ ಈಗಿನ ಸ್ಥಿತಿ ಅವಾಗಿನ ಕಾಲದಲ್ಲಿ ವ್ಯತ್ಯಾಸವಿಲ್ಲ. ನಿಜ, ಟೆಕ್ನಾಲಜಿ ಬದಲಾಯಿತು, ಆದರೆ ದೇಶದೊಳಗೆ ಶಕ್ತಿಗಳು ಬೇರೆದಲ್ಲ. ಆವಾಗ ಬ್ರಿಟಿಷರನ್ನು ವಿರೋಧಿಸಿದವರು ಕ್ಯಾನನ್ಗೆ ಕಟ್ಟಿ ಬಂಧಿಸಿ, ಶರೀರನ್ನು 4 ದಿಕ್ಕಿನಲ್ಲಿ ಚಿಂದಿ ಮಾಡಿ, ಆ ಕೆಂಪು ರಕ್ತದ ಮೋಡ ಜನಸಾಮಾನ್ಯರನ್ನು ಹೆದರಿಸಲು ಬ್ರಿಟಿಷರ ಉದ್ದೇಶ. ನಮ್ಗೆಲ್ಲರಿಗೂ ಈ ತರದ ಅಧರ್ಮಕಾರಿ, ಕ್ರೂರಿ ನೀತಿ ನಿರ್ಧಾರಗಳ ಫಲಿತಾಂಶವೆಂದರೆ 150 ವರ್ಷದ ದೃಢವಾದ ಹೋರಾಟ, ಸ್ವಾತಂತ್ರ್ಯಕ್ಕೆ ಜಗಳ. ಸಾವಿರಾರು ಸ್ವತಂತ್ರ ಹೋರಾಟರು ದೇಶದ ಕೋಣೆಗಳಿಂದ, ಬೇರೆ ಧರ್ಮಗಳು, ಬೇರೆ ಭಾಷೆಗಳಿಂದವರು ಎಲ್ಲರೂ ಸ್ವಾತಂತ್ರ್ಯದಿಂದ ಏಕತನ. ಅವರ ದೂರಗಾಮಿ ಪ್ರಯತ್ನದಿಂದ ಆ ದುಷ್ಟ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋದರು. ಅದು ಭಾರತೀಯರ ನಿಜವಾದ ತಾಕತ್. ಹೀಗೆ ಬ್ರಿಟಿಷರ ನಂತರ ಬಂದಿರುವ ಆಡಳಿತವರು ಈ ದೇಶವನ್ನು ಒಡೆಯಲಾಗುವ ಮಾರ್ಗ. ಬ್ರಿಟಿಷರ ನಯ ನೀತಿ ನಿರ್ಧಾರಗಳನ್ನು ಕಲಿದರು. ಅವರು ಶಕ್ತಿ ಅಥವಾ ದಂಡಾಸ್ತ್ರದಿಂದ ರಾಜ್ಯ ಮಾಡಲ್ಲ. ಅವರು ವಂಚಕ, ಚಾಲು ಮತ್ತು ಮಾಯಗಳನ್ನು ಬಳಸಿಕೊಂಡು ಜನಸಾಮಾನ್ಯರ ಮೇಲೆ ರಾಜ್ಯ ಮಾಡಬಹುದು. ದೇಶದ ಆಸ್ತಿ, ಹಣ, ಭವಿಷ್ಯವನ್ನು ಕುಡಿಬಹುದು ಮತ್ತು ಯಾರಿಗೂ ಗೊತ್ತಾಗಲ್ಲ. ಆವಾಗ ದೇಶದ ಆಸ್ತಿ, ಹಣ, ಜನರ ಬೆವರು ಭಾರತದಿಂದ ಇಂಗ್ಲೆಂಡ್, ಈಗ ಸ್ವಿಸ್ ಬ್ಯಾಂಕ್ಗಳಿಗೆ ಹೋಗ್ತಾ ಇದೆ. ಈ ದೇಶದ ರಕ್ತವನ್ನು ಆ ವರ್ಗ ಕುಡಿತಾ ಇದೆ. ಈ ದೇಶದ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ, ಮೊಮ್ಮಕ್ಕಳ ಜೀವನ ಲೂಟಿ ಮಾಡ್ತಾ ಇದ್ದಾರೆ. ಈ ಮಹಾ ದುಷ್ಟ ಕಾರ್ಯತಂತ್ರ
ನಡೆಯುತ್ತಿರುವಾಗ ನಮ್ಮನ್ನು ಭಾಷೆ, ಜಾತಿ, ವರ್ಣ, ಧರ್ಮ, ಸಿದ್ಧಾಂತ ಹೆಸರಲ್ಲಿ ಭಾರತೀಯ ಜನರನ್ನು ಏಕತನ ವಿನಾಶ ಮಾಡುವ ದೂರಗಾಮಿ ಕಾರ್ಯತಂತ್ರ. ನಮ್ಮ ಭವಿಷ್ಯ, ಆಸ್ತಿ, ಹಣ ತಗೊಂಡು ಇದನ್ನು ಖರೀದಿಸಲು ಅವರು ನಾರಗಳು, ವಾದಗಳು ಮತ್ತು ಧೈರ್ಯದಿಂದ ಸುಂದರ ಶಪಥಗಳಿಂದ ತಗೊಳ್ತಾರೆ. ಸ್ವತಂತ್ರದ ಮೊದಲ ಕಾಲದಲ್ಲಿ ಮಹಾನ್ ವ್ಯಕ್ತಿಯರು ದೇಶದ ಎಲ್ಲ ದಿಕ್ಕುಗಳು ಜನರಿಗೆ ಹೋರಾಟ ಮಾಡಿದವರು ಸಂಗೊಳ್ಳಿ ರಾಯಣ್ಣ, ನೇತಾಜಿ ಬೋಸ್, ಲಾಲಾ ಲಜಪತ್ ರಾಯ್, ಸಾವಿರಾರು ವಜ್ರಗಳು. ಒಂದು ಹೊಸ ದೇಶ ಸ್ವತಂತ್ರ ಜೀವನವನ್ನು ಅವರ ಜೀವನವನ್ನೇ ಬಲಿ ಕೊಟ್ರು. ಈ ನಿಜವಾದ ನಾಯಕರು. ಇಂಡಿಯಾ ಒಂದು ಮಹಾನ್ ದೇಶವಾಗುವ ಆಶಯವಿತ್ತು. ಆದರೆ ಸ್ವತಂತ್ರ ಹೋರಾಟಗಾರರನ್ನು ದ್ರೋಹಿ ಮಾಡುತ್ತಿರುವ ರಾಜಕಾರಣಿ ವರ್ಗ ಅವರ ಸ್ವಂತ ಡೆಲ್ಲಿ ರಾಜ್ ರೂಪಿಸಿದರು. ಬಿಳಿ ಕುರ್ತಾ ಧೋತಿ ವೇಷದಲ್ಲಿ ಮಾಲೆಗಳನ್ನು ಹಾಕೊಂಡು ಅವರು ನಮ್ಮನ್ನು ಮೂರ್ಖ ಮಾಡಲು ಯತ್ನ. ಬಿಜೆಪಿ, ಕಾಂಗ್ರೆಸ್ ಮತ್ತು ಇತ್ಯಾದಿ ಪಕ್ಷಗಳು ಎಲ್ಲ ಧರ್ಮದ, ರಾಜ್ಯದ, ಜಾತಿಯ ಜನರನ್ನು ಒಂದು ಧ್ವನಿ ಕೊಡುತ್ತಾರೆ ಎಂದು ಒಂದು ಮಾಯ ಮಾಡಿದ್ದಾರೆ. ಆದರೆ ಕಹಿಯಾದ ಸತ್ಯ, ನಾನು, ನೀನು, ನಮ್ಗೆಲ್ಲರಿಗೂ ಗೊತ್ತು. ಬಹಿರಂಗವಾಗಿ ಶತ್ರುಗಳು, ದುಶ್ಮನ್ಗಳು. ಆದರೆ ಮುಚ್ಚಿದ ಬಾಗಿಲ ಹಿಂದೆ ಒಂದೇ ಗುಂಪು, ಏಕವಾಗಿರುವ ಗುಂಪು. ಬ್ರಿಟಿಷರ ಲೂಟಿ ಮಾಡುವ ಆಸೆ, ಗುರಿ. ನಾವೇ ನೋಡಿದ್ದೀವಿ ಅವರ ಆಟ. ಚುನಾವಣಾ ಸಮಯದಲ್ಲಿ ನಮ್ಗೆ ಚಿನ್ನದ ವಾದಗಳು ಕೊಟ್ಟು ಹುದ್ದೆ ಬಂದಿದ್ದ ತಕ್ಷಣವೇ ವಾದಗಳು ಪೂರ್ಣ ವಿರುದ್ಧ ನೀತಿಗಳನ್ನು ಜಾರಿಗೊಳಿಸ್ತಾರೆ. ನಾವು ಎಷ್ಟೊಂದು ಸತಿ ನೋಡಿದ್ದೀವಿ. 2013ರಲ್ಲಿ ಜನರು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಿ, ಅಪ್ರಗತಿಯನ್ನು ಸಾಕಾಯಿತು. ಕಾಮನ್ವೆಲ್ತ್ ಸ್ಕ್ಯಾಮ್, 2G ಸ್ಕ್ಯಾಮ್ ಮತ್ತು ಇತ್ಯಾದಿ ಸ್ಕ್ಯಾಮ್ ಭಾರತೀಯರನ್ನು ಇಡೀ ಪ್ರಪಂಚದಲ್ಲಿ ಅಗೌರವ ಮಾಡಿತು. ಆ ಸಮಯದಲ್ಲಿ ಒಂದು ಹೊಸ ಮುಖ, ಹೊಸ ಪ್ರವಾದಿ ಜನರಿಗೆ ಭಾರತಕ್ಕೆ ಪ್ರಗತಿ, ಶಕ್ತಿ ಮತ್ತು ಭ್ರಷ್ಟಾಚಾರಿ ಅಂತಿಮ ಮಾಡಲು ವಾದ ಮಾಡಿ ಜನರು ಆ ಅಸತ್ಯ ಪ್ರವಾದಿಯನ್ನು ನಂಬಿ ಹುದ್ದೆ ಕೊಟ್ಟು ಭ್ರಷ್ಟಾಚಾರದ ಅಂತಿಮ ಇಲ್ಲ. ಎಲ್ಲರಿಗೂ ಅವನಿಗೆ ನೆನಪಿದ್ರೆ ಪ್ರತಿ ನಾಗರಿಕನಿಗೆ 15 ಲಕ್ಷ ದುಡ್ಡು ವಿದೇಶಿಯಲ್ಲಿ ಲೂಟಿ ಮಾಡುವವನು ತರುತ್ತಾನೆ ಅಂತ ವಾದ ನೆನಪಿದ್ಯಾ? ನಿಜವೆಂದರೆ ಡಿಮಾನಿಟೈಸೇಷನ್. ಆ ನೀತಿಯನ್ನು ಭ್ರಷ್ಟಾಚಾರಿಗೆ ಯಾವುದೇ ದಂಡ ಆಗಿಲ್ಲ ಮತ್ತು ಪೂರ್ಣ ವಿಫಲವಾಯಿತು. ಪ್ರಗತಿ. ನೀವೇ ಭಾರತದಲ್ಲಿ 2014ದಿಂದ 2026ಗೆ ಎಷ್ಟು ಪೆಟ್ರೋಲ್, LPG, ಅನ್ನ ಬೆಲೆಗಳ ಕಾಸ್ಟ್ ತೀವ್ರವಾಗಿದೆ ಅಂತ ನಿಮ್ಗೆ ಗೊತ್ತು. 2026ನಲ್ಲಿ ನಿರುದ್ಯೋಗ ಎಷ್ಟು ಹೆಚ್ಚಾಗಿದೆ ಮತ್ತು ಜನಸಾಮಾನ್ಯರು ಬ್ಯಾಂಕ್ ಖಾತೆನಲ್ಲಿ ಹಣ ಎಷ್ಟು ಕಮ್ಮಿ ಆಗಿದೆ ಅಂತ ವಾಸ್ತವ ಎಲ್ಲರಿಗೂ ಗೊತ್ತು. ವಿಶ್ವಶಕ್ತಿ ಇಲ್ಲ. ಭಾರತವನ್ನು ಬಲಿಷ್ಠ ಮಾಡಿದಾರ? ಇಲ್ಲ. ಒಂದೇ ತಿಂಗಳ ಹಿಂದೆ ನಮ್ಮ ಸ್ವಂತ ರಾಜಧಾನಿಯಲ್ಲಿ ನಡೆದಿದ್ದು ಒಂದು ಘೋರ ಟೆರರಿಸ್ಟ್ ಆಕ್ರಮಣ. ವಾಸ್ತವವೆಂದರೆ ಡೆಲ್ಲಿ ರಾಜನ್ನು ಚಲಿಸುತ್ತಿರುವ ರಾಜಕಾರಣಿ
ವರ್ಗ ಸ್ವತಂತ್ರ ಹೋರಾಟವನ್ನು ದ್ರೋಹಿ ಮಾಡಿದ್ದಾರೆ. ಅವರೇ ಬ್ರಿಟಿಷರಿಂದ ಪ್ರೇರಣೆ ತಗೊಂಡು ಎರಡನೆಯ ಬ್ರಿಟಿಷ್ ರಾಜನ್ನು ಕಟ್ಟಿದ್ದಾರೆ. ಈ ಕೆಟ್ಟ ಕಾರ್ಯವನ್ನು ಬಚ್ಚಿಸಲು ಅವರು ಛತ್ರಪತಿ ಶಿವಾಜಿ, ನೇತಾಜಿ ಮತ್ತು ಭಾರತದ ನೂರಾರು ನಿಜವಾದ ಮಹಾನ್ ವ್ಯಕ್ತಿತ್ವ ಹಾಗೆ ಬೆಂಬಲಿಸಲು ಯತ್ನಿಸಿದ್ದಾರೆ. ಆದರೆ 80 ವರ್ಷದ ಸುಳ್ಳು ಅಸತ್ಯ ನಮ್ಮ ಕಣ್ಣುಗಳನ್ನು ತೆರೆದಿದೆ. ಭಾರತ ವರ್ಷದ ಗಂಡಸರು ಏಕವಾಗಿ